ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಉಂಡೆ JCP, ಉಂಡೆ ಬ್ಯಾಕಲ್ ಲೋಡ್ರ್ ಅಂತಾರೆ. ಇದರಲ್ಲಿ ಪರ್ಕಿನ್ಸ್ ಇಂಜಿನ್ 1104 ಪರ್ಕಿನ್ಸ್ ಇಂಜಿನ್ ಆಗಿದ್ರೆ 4 ಸ್ಟ್ರೋಕ್ ಇಂಜಿನ್ನು. ಇದು ಡಿಸ್ಪ್ಲೇಸ್ಮೆಂಟ್ ಬಂದು 4.4 ಲೀಟರ್. ಎಲೆಕ್ಟ್ರಿಕಲ್ ಸಿಸ್ಟಮ್ಮು 12 ವೋಲ್ಟು. ಆಪ್ರೇಟಿಂಗ್ ವೆಯ್ಟು 7690 kg. ಇದು ಟಯರ್ ಬಂದು ಫ್ರಂಟ್ ಟಯರು, ರೇರ್ ಟಯರ್ ಬರುತ್ತೆ. ರೇರ್ ಟಯರು ನಿಮಗೆ 16.9x28. ಮೇನಾಗಿ JCP ಅಂದರೆ ಫ್ರಂಟ್ ಬಕೆಟು, ಬ್ಯಾಕ್ ಬಕೆಟ್ ಇರುತ್ತೆ. ಫ್ರಂಟ್ ಲೋಡರ್ ಬಕೆಟು ಕೆಪಾಸಿಟಿ ನಿಮಗೆ 1.3 ಇರುತ್ತೆ. ಮತ್ತು ಬ್ಯಾಕ್ ಸೈಡು ಟ್ರಂಚ್ ಬಕೆಟು ಮತ್ತು ನಾರ್ಮಲ್ ಬಕೆಟ್ ಸಿಗುತ್ತೆ. ಇದರದ್ದು ಗೇರ್ ಬಾಕ್ಸ್ ಬಂದು ನಿಮಗೆ ಪವರ್ ಶಿಫ್ಟ್ ಟ್ರಾನ್ಸ್ಮಿಷನ್ ಅಂದರೆ ಸೆಮಿ ಆಟೋಮೆಟಿಕ್ ಅನ್ಬೋದು. 4 ಸ್ಪೀಡ್ ಇದೆ. ಅದರಲ್ಲಿ ಗೇರ್ ಫಾರ್ವರ್ಡು ರಿವರ್ಸು ಆಪ್ಷನ್ ಇದೆ. ಪಾರ್ಕಿಂಗ್ ಬ್ರೇಕ್ ಸ್ಪ್ರಿಂಗ್ ಅಪ್ಲೈಡ್ ಹೈಡ್ರಾಲಿಕ್ ಪಾರ್ಕಿಂಗ್ ಬ್ರೇಕ್ ಇದೆ ಇದರಲ್ಲಿ. ಸರ್ವಿಸ್ ಬ್ರೇಕ್ ಬಂದು ನಿಮಗೆ ಹೈಡ್ರಾಲಿಕ್ಕು ವೆಟ್ ಆಪ್ರೇಟೆಡ್ ಬ್ರೇಕು. ಇದರದ್ದು ಪ್ರೆಷರ್ ಬಂದು ನಿಮಗೆ ಸಿಸ್ಟಮ್ ಪ್ರೆಷರು 250 kg ಇರುತ್ತೆ. ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ 127 ಲೀಟ್ರು. ಮೇಂಟೆನೆನ್ಸ್ ಬರೋದಾದರೆ ನಿಮಗೆ ಕೂಲೆಂಟ್ ವಾಟ್ರು 19 ಲೀಟ್ರ್ ಇರುತ್ತೆ. ಇಂಜಿನ್ ಆಯಿಲು 8 ಲೀಟ್ರು. ಹೈಡ್ರಾಲಿಕ್ ಸಿಸ್ಟಮ್ ಅಂದರೆ ಫುಲ್ಲು ಹೈಡ್ರಾಲಿಕ್ ಆಪ್ರೇಟ್ ಆಗಲಿಕ್ಕೆ ಆಯಿಲು ನಿಮಗೆ 93 ಲೀಟ್ರ್ ಇರುತ್ತೆ. ಗೇರ್ ಬಾಕ್ಸು ನಿಮಗೆ 18 ಲೀಟ್ರ್ ಇರುತ್ತೆ. ಫ್ರಂಟ್ ಆಕ್ಸಿಲು 8 ಲೀಟ್ರು. ಬ್ಯಾಕ್ ರೇರ್ ಆಕ್ಸಿಲು 16 ಲೀಟ್ರು. ಇದು ನಿಮಗೆ ಇದಕ್ಕೆ ಬರುವ ಮೇಂಟೆನೆನ್ಸ್ದು ರೀಫಿಲ್ ಕೆಪಾಸಿಟಿ. ಇದರಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ಮು ಗೇರ್ ಪಂಪ್ ಕೊಟ್ಟಿರ್ತಾರೆ. ನಿಮಗೆ ಕಂಟ್ರೋಲ್ ಲಿವರು ಫ್ರೀ ಇರುತ್ತೆ. ನಿಮಗೆ ಹೈಡ್ರಾಲಿಕ್ ಆಪ್ರೇಟೆಡ್ ಕಂಟ್ರೋಲ್ ಲಿವರ್ ಇದೆ ಇದರಲ್ಲಿ. ಅಂದರೆ JCPಯಲ್ಲಿ ಕೆಲವೊಂದು ಬ್ಯಾಕಲ್ ಲೋಡ್ರಲ್ಲಿ ನಿಮಗೆ ಮೆಕ್ಯಾನಿಕಲ್ ಆಪ್ರೇಟೆಡ್ ಲಿವರ್ ಇರುತ್ತೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಹೈಡ್ರಾಲಿಕ್ ಆಪ್ರೇಟೆಡ್ ಲಿವರ್ ಮಾಡಿದ್ದಾರೆ. ಅಂದರೆ ನಿಮಗೆ ಫ್ರೀಯಾಗಿ ಆಪ್ರೇಟ್ ಆಗಲಿಕ್ಕೆ ಇದೊಂದು ನಿಮಗೆ ಅಡ್ವಾಂಟೇಜು. ಅಂದರೆ ನಿಮಗೆ ಜಾಸ್ತಿ ಫೋರ್ಸ್ ಬೇಡ, ನಿಮಗೆ ಫೋರ್ಸ್ ಇಲ್ಲದೆ ನಿಮಗೆ ಇದು ಮಾಡ್ಬೋದು. ಮತ್ತು ನಿಮಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಏರ್ ಕ್ಲೀನರು, ಡಿಫ್ರೆನ್ಷಿಯಲ್ ಲಾಕು, ಫೆಂಡರ್ ಫ್ಯಾನು ಇರುತ್ತೆ. ಆಪ್ಷನಲ್ ಅಂದರೆ ನಿಮಗೆ ಬಕೆಟ್ 0.1 0.3 ತನಕ ನೀವು ಬ್ಯಾಕ್ ಬಕೆಟ್ ಯೂಸ್ ಮಾಡ್ಬೋದು. ಡಿಪ್ಪರ್ ಸ್ಟಿಕ್ನ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಮಲ್ಟಿಪರ್ಪಸ್ ಬಕೆಟ್ ಅಂದರೆ ನಿಮಗೆ 1 ಕ್ಯೂಬಿಕ್ ಮೀಟ್ರ್ ಬಕೆಟ್ ಇರುತ್ತೆ. ಮತ್ತು ಪವರ್ ಬಂದುಬಿಟ್ಟು ನಿಮಗೆ 12 ವೋಲ್ಟ್ ಇರುತ್ತೆ. ಇದು ಸ್ಟೇರಿಂಗ್ ಉಂಟಲ್ಲ, ಇದು ಪವರ್ ಸ್ಟೇರಿಂಗು, ಹೈಡ್ರೋಸ್ಟ್ಯಾಟಿಕ್ ಪವರ್ ಸ್ಟೇರಿಂಗ್ ಅಂತಾರೆ. ಮತ್ತು ಸ್ವಿಂಗ್ ಟ್ರಾನ್ಸ್ಪೋರ್ಟ್ ಲಾಕ್ ಇದೆ ನಿಮಗೆ. ರೈಡ್ ಕಂಟ್ರೋಲ್ ಆಪ್ಷನಲ್ ಬರುತ್ತೆ ನಿಮಗೆ. ಮತ್ತು ಲೋಡರ್ ಪರ್ಫಾರ್ಮೆನ್ಸು, ಪವರ್ಫುಲ್ ಲೋಡರ್ ಪರ್ಫಾರ್ಮೆನ್ಸು ನಿಮಗೆ, ಯಾಕಂದರೆ ಗೇರ್ ಪಂಪ್ ಬರುತ್ತೆ ನಿಮಗೆ, ಲೋಡರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಉಂಡೆದು ಬ್ಯಾಕಲ್ ಲೋಡರ್ ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ನೋಡ್ಬೋದು. JCP, L&T, ಟಾಟಾ, ಶಿಂಡ್ರಾಯ್ ಹಾಗೆ ಸುಮಾರು ಬ್ಯಾಕಲ್ ಲೋಡರ್ ಇದೆ ಮಾರ್ಕೆಟಲ್ಲಿ. ಇದು ಉಂಡೆದು. ಇದರದ್ದು ಹೈಡ್ರಾಲಿಕ್ ಸಿಸ್ಟಮ್ ಅಡ್ಜಸ್ಟಬಲ್ ಫ್ಲೋ ಕಂಟ್ರೋಲ್ ವಾಲ್ವ್ ಸಿಸ್ಟಮ್ ಇದೆ. ಫ್ರಂಟ್ ಬಕೆಟು, ಬ್ಯಾಕ್ ಬಕೆಟು. ಇಂಜಿನ್ ಆಯಿಲ್ ಗ್ರೇಡ್ ನೋಡಿದ್ರೆ 15W40 ನಾರ್ಮಲಾಗಿ ಎಲ್ಲ ಇಂಜಿನಲ್ಲೂ ಅದೇ ಬರೋದು. ಹೈಡ್ರಾಲಿಕ್ ಆಯಿಲು VG46. ಆಕ್ಸಿಲ್ ಆಯಿಲು ನಿಮಗೆ ಗೇರ್ ಆಯಿಲು 90W80 ಯೂಸ್ ಮಾಡ್ಬೋದು. ಸೀಟು ಒಳಗೆ ಕಂಫರ್ಟು ಮತ್ತು ನಿಮಗೆ ಸ್ಪೇಸು ಚೆನ್ನಾಗಿದೆ. ಅಂದರೆ ಜಾಸ್ತಿ ಕೊಟ್ಟಿದ್ದಾರೆ ಆಪ್ರೇಟಿಂಗ್ಗೆ. ಆಪ್ರೇಟ್ರ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಇದರಲ್ಲಿ. ಮೇಯ್ನಾಗಿ ಬ್ಯಾಕಲ್ ಲೋಡ್ರು ನಿಮಗೆ ಎಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಯೂಸ್ ಆಗುತ್ತೆ. ಬಿಲ್ಡಿಂಗಿಗೆ, ಮನೆ ಕಟ್ಟಲಿಕ್ಕೆ,
ಫೌಂಡೇಶನ್ ವರ್ಕು, ರೋಡ್ ವರ್ಕು ಎಲ್ಲದರಲ್ಲಿ ಯೂಸ್ ಆಗುತ್ತೆ. ಇದೊಂದು ಮಲ್ಟಿಪರ್ಪಸ್ ಮಿಷಿನ್ ಅನ್ಬೋದು. ಸ್ಪೆಷಲ್ ಮಿಷಿನ್ನು, ಫ್ರಂಟಲ್ಲೂ ಕೆಲಸ ಮಾಡ್ಬೋದು, ಬ್ಯಾಕಲ್ಲೂ ಕೆಲಸ ಮಾಡ್ಬೋದು. ಸ್ಟೆಬ್ಲೈಸರ್ ಇರುತ್ತೆ, ಸ್ಟೆಬ್ಲೈಸರ್ ಹಾಕಿ ನಿಮಗೆ ಫ್ರಂಟ್ ಬ್ಯಾಕ್ ಮಾಡ್ಬೋದು. ಇನ್ನೊಂದು ಏನಂದರೆ ನಿಮಗೆ ರೋಡಲ್ಲೂ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ನಿಮಗೆ ಸಪ್ರೇಟ್ ಗಾಡಿ ಬೇಡ. ಇದರಲ್ಲೇ ನಿಮಗೆ ಶಾರ್ಟ್ ಡಿಸ್ಟೆನ್ಸ್ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ನೀವು ರನ್ ಮಾಡ್ಬೋದು. ರನ್ ಮಾಡಿ ನಿಮಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಪಾರ್ಕ್ ಮಾಡಿ ನಿಮಗೆ ನೆಕ್ಸ್ಟ್ ಡೇ ಕೆಲಸ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದೊಂದು ಜನರಲ್ ಪರ್ಪಸ್ ಮಿಷಿನ್ ಅನ್ಬೋದು, ಎಲ್ಲದಕ್ಕೆ ಯೂಸ್ ಆಗುತ್ತೆ. ನಾರ್ಮಲಾಗಿ ನಿಮಗೆ ನೋಡಬೇಕಾದ್ರೆ ಟ್ಯಾಕ್ಟ್ರ್ ಟೈಪೇ ಕಾಣುತ್ತೆ, ಬಟ್ ಇದು ಟ್ಯಾಕ್ಟ್ರಿಗಿಂತ ಜಾಸ್ತಿ ಕೆಲಸ ಮಾಡುತ್ತೆ. ಮೇಂಟೆನೆನ್ಸ್ ನೋಡಿದ್ರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಬಂದರೆ ನಿಮಗೆ ಏನು ಪ್ರಾಬ್ಲಮ್ ಬರೋಲ್ಲ. ಇದರಲ್ಲಿ ಏನಂದರೆ ಫ್ರಂಟ್ ಟೀತು, ಬ್ಯಾಕ್ ಟೀತು ನಿಮಗೆ ವರ್ನ್ ಆಗ್ತಾ ಇರುತ್ತೆ. ಅದನ್ನು ನೀವು ರಿಪ್ಲೇಸ್ ಮಾಡ್ಕೊಳ್ತಾ ಬರಬೇಕು. ಮೇಂಟೆನೆನ್ಸು ಮತ್ತು ಟೀತ್ ರಿಪ್ಲೇಸ್ ಮಾಡ್ಕೊಂಬಂದರೆ ಇದು ನಿಮಗೆ ರಿಯಲಬಿಲಿಟಿ ಮತ್ತು ಜಾಸ್ತಿ ಲೈಫ್ ಕೊಡುತ್ತೆ. ಮತ್ತು ನಿಮಗೆ ಇದರಲ್ಲಿ ಪಿನ್ ಇರೋಕ್ಕಿಂತ ಗ್ರೀಸಿಂಗ್ ಮಾಡ್ತಾ ಇರಬೇಕು. ನಿಮಗೆ ಪಿನ್ ಜಾಸ್ತಿ ಇದೆ, ಎಲ್ಲದೂ ಗ್ರೀಸಿಂಗ್ ಮಾಡ್ತಾಯಿದ್ರೆ ನಿಮ್ಮದು ಪಿನ್ ಲೈಫು ಜಾಸ್ತಿ ಬರುತ್ತೆ. ಥ್ಯಾಂಕ್ ಯು. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.